ಗ್ರಾಮ ಪಂಚಾಯಿತಿಯ ಬಾಳಸಂದ್ರ ಗ್ರಾಮದಲ್ಲಿ ಒಂದು ಹರಿಕತೆ ಅಂದ್ರೆ ಡ್ರಾಮಾ ಶ್ರೀಕೃಷ್ಣ ಲೀಲಲು ಅಂತ ಹೇಳ್ಬಿಟ್ಟು ಏನು ಈ ಕಾರ್ಯಕ್ರಮ ಗ್ರಾಮಸ್ಥರು ಎಲ್ಲರೂ ಸೇರಿ ಗ್ರಾಮಸ್ಥರು ಹಿರಿಯರು ಎಲ್ಲ ಸೇರಿ ಏನು ಈ ನಾಟಕ ಮಂಡಳಿಯನ್ನ ಏನು ಆಚರಣೆ ಮಾಡಿದಿರೋ ಈ ಕಾರ್ಯಕ್ರಮಕ್ಕೆ ನಮ್ಮ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಮುಳಬಾಗಿಲು ತಾಲೂಕಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಮಂಜಣ್ಣ ಅವರೇ, ಎಲ್ಲ ವೇದಿಕೆ ಮೇಲೆ ಎಲ್ಲ ಹಿರಿಯರು ಕಿರಿಯರು ಎಲ್ಲರೂ ಇದ್ದೀರಿ, ಎಲ್ರಿಗೂ ಸ್ವಾಗತ. ಇವತ್ತು ಏನು ನಮ್ಮ ಮುರಳಿ ಅಣ್ಣ ಹೇಳ್ದಂಗೆ ನಮ್ಮ ಬಾಳಸಂದ್ರ ಗ್ರಾಮದಲ್ಲಿ ಈ ಒಗ್ಗಟ್ಟು ನಮ್ಮ 360 ಹಳ್ಳಿಯಲ್ಲಿ ಕೂಡ ಇರಬೇಕು. ಇಂಥ ಒಂದು ಒಗ್ಗಟ್ಟಿದ್ರೆ ಏನು ಬೇಕೋ ಸಾಧನೆ ಮಾಡ್ಬೋದು. ಎಲ್ಲ ಹೋಗಿ ಒಂದೊಂದು ಲೈಟೇ ಓಪನಿಂಗ್, ಇನ್ನೂ 2-3 ಮಾಡ್ತಾರೆ. ಬಾಳಸಂದ್ರ ಗ್ರಾಮದಲ್ಲಿ ಒಂದೇ ದಿನ 2 ಲೈಟ್ ಏನಕ್ಕೆ ಮಾಡಿದ್ರೆ ಹೇಳಿ? ಇವತ್ತು ಈ ಊರಿನ ಒಗ್ಗಟ್ಟು ಹಂಗಿರೋದಕ್ಕೆ ಇವತ್ತು ನಮ್ಮ ಶಾಸಕರು 2 ಹೈಮಾರ್ಕ್ಸ್ ಲೈಟ್ ಬರ್ತಾ ಬರ್ತಾ ಇನ್ನೂ ಒಂದು ಆಶ್ವಾಸನೆ ಕೊಡ್ತಾ ಇದ್ರು, ನೀವ್ ಯಾಕೆ ಸರ್ಕಲ್ ಅಲ್ಲಿ ಹಾಕಿಲ್ಲ ಅಂತ ಹೇಳ್ಬಿಟ್ಟು. ಅಂತ ಇವತ್ತು ಅದೇ ನಮ್ಮ ಮಂಜಣ್ಣ ಅವರು ಸುಮಾರು 8 ವರ್ಷಗಳಿಂದ ನಮ್ಮ ಮಹಿಳೆಯರಿಗೆ ಓಂ ಶಕ್ತಿ ಬಸ್ಗಳಾಗ್ಬೋದು, ದೇವಸ್ಥಾನಕ್ಕಾಗ್ಬೋದು, ನಮ್ಮ ತಿಮ್ಮರಾಯಣ್ಣ ಅವಾಗ ಹೇಳ್ತಾ ಇದ್ರು, ಇಂತ ಒಬ್ಬ ಶಾಸಕರು ಸಿಕ್ಕಿರೋದು ನಮ್ಮ ಮುಳಬಾಗಿಲು ತಾಲೂಕಿನ ಪುಣ್ಯ ಅಂತ ಹೇಳ್ಬಿಟ್ಟು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಹೇಳಿದ ಮಾತು ಎಲ್ಲಿ ತಪ್ಪಿಲ್ಲ. ಅದಕ್ಕೆ ನಮ್ಮ ಹಿರಿಯರಾಗಿರ್ತಕ್ಕಂಥ ತಿಮ್ಮರಾಯಣ್ಣ ಅವರು ಒತ್ತಿ ಒತ್ತಿ ಹೇಳ್ತಾ ಇದ್ರು, ಇಂಥ ಶಾಸಕರು ನಮ್ಗೆ ಸಿಕ್ಕಿರೋದು ಸೌಭಾಗ್ಯ. ಮುಂದಿನ ದಿನಗಳಲ್ಲಿ ಇನ್ನು 2 ವರ್ಷ ಈ ಚುನಾವಣೆ, ಈ 2 ವರ್ಷದಲ್ಲಿ ಕೂಡ ಏನ್ ಬೇಕು ಅವರು ಗ್ರಾಂಟ್ಸ್ ತಂದು ರಸ್ತೆ ಆಗ್ಬೋದು. ಇವಾಗ ಪೂಜಾರಳ್ಳಿ ಅವರು ನಮ್ ಫಿಲ್ಟರ್ ಇಲ್ಲ ಅಂತ ಹೇಳ್ತಾರೆ, ಸಾಹೇಬ್ರಿಗೆ ಹೇಳಿದೀವಿ, ಈಗ ಹೇಳ್ತಾರ ಅದು ಫಿಲ್ಟರ್ ಕೂಡ ಮಾಡ್ಕೊಡ್ತಾರ ಅವರು. ಅದೇ ರೀತಿ 2 ವರ್ಷನು ಅವ್ರ ಕೈಲಾದಷ್ಟು ಸರ್ಕಾರ ನಮ್ಗಿಲ್ಲ ಅಂದ್ರೂ ಕೂಡ ಏನ್ ಬೇಕೋ ಮಾಡ್ತಾ ಇದ್ದಾರೆ. ಇನ್ನ 2028ಗೆ ಏನು ಇವತ್ತು ಚುನಾವಣೆ ಬರ್ತದೋ, ನಮ್ಮೆಲ್ಲರ ಆಶೀರ್ವಾದ, ನಮ್ಮ ಮುಳಬಾಗಿಲು ತಾಲೂಕಿನ ಜನರ ಆಶೀರ್ವಾದ ಸಮೃದ್ಧಿ ಮಂಜಣ್ಣ ಮೇಲೆ ಇರಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ತಮ್ಮನ್ನೆಲ್ಲ ಕುರಿತು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರಿಗೂ ಹೊಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.